ಎಲ್ಲ ಚಲೋ ಇದೆ. ಬಿಲ್ಡಿಂಗಿಂದು ಕೊರತೆ ಇದೆ ನಮಗೆ. ಮತ್ತು ಒಳ್ಳೆ ನೀರು ಪ್ರಾಬ್ಲಮ್ ಇದೆ. ಮಳೆ ಎಲ್ಲ ಬಂದಾಗ ಸೀಟ್ ಎಲ್ಲ ತೂತಾಗಿ ಬೆಂಚ್ ಮ್ಯಾಗೆಲ್ಲ ನೀರು ಬೀಳ್ತಾವೆ. ಕ್ಲಾಸ್ ನಡೆಯಲು ಪ್ರಾಬ್ಲಮ್ ಆಗುತ್ತೆ ಭಾಳ ತುಂಬ. ಮತ್ತು ಟೀಚಿಂಗ್ ಎಲ್ಲ ಚಲೋ ಹೇಳ್ತಾರೆ ಎಲ್ಲ ಸಬ್ಜೆಕ್ಟ್. ಬಿಲ್ಡಿಂಗ್ ನಮಗೆ ಬೇಕು. ಬಿಲ್ಡಿಂಗಿಂದ ಅಷ್ಟೇ ಕೊರತೆ ಐತಿ. ಇಲ್ಲಿ ಟೀಚಿಂಗ್ ಎಲ್ಲ ಚಲೋ ಹೇಳ್ತಾರೆ. ನನ್ನ ಹೆಸರು ರವಿಕುಮಾರ್. ಈಗ ಇಂದಿರಾ ಗಾಂಧಿ ವಸತಿ ನಿಲಯ ಹೊಸ ಕಟ್ಟಡ ಏನು ನಿರ್ಮಾಣ ಆಗಿದೆ. ಇವತ್ತು ಒಂದು ಹಾಸ್ಟೆಲ್, ವಿದ್ಯಾರ್ಥಿನಿಯರ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಇವತ್ತು ನಿರ್ಮಾಣ ಆಗಿದೆ. ಆದರೆ ನಿರ್ಮಾಣ ಆದರೆ ಇಲ್ಲಿ ಏನು ವ್ಯವಸ್ಥೆ ಸಂಪೂರ್ಣವಾಗಿ ಹೊಸ ಕಟ್ಟಡವನ್ನು ಪುಂಡರ ಪೋಖ್ರಿಗಳು ಇವತ್ತು ಹಾಳು ಮಾಡಿದ್ದಾರೆ. ಗ್ಲಾಸ್ ಹೊಡೆದು ಇನ್ನಿತರ ಏನು ಇಲ್ಲಿ ಚಟುವಟಿಕೆಗಳನ್ನು ಮಾಡಿ ಇವತ್ತು ಹಾಳು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡಿದಂಥ ಕಟ್ಟಡ ಕೂಡ ಉಳಿಸ್ಕೊಳ್ಳೋಕ್ಕೆ ಇವತ್ತು ಆಗ್ತಾ ಇಲ್ಲ. ಹಾಗಾಗಿ ಈ ಕೂಡಲೇ ಏನು ಅಪೂರ್ಣಗೊಂಡಿರ್ತಕ್ಕಂಥ ಕಟ್ಟಡ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ವಿದ್ಯಾರ್ಥಿಗಳಿಗೆ ಈ ಕೂಡಲೇ ಅನುಕೂಲ ಮಾಡಬೇಕು. ಇಲ್ಲದಿದ್ದರೆ SFI ಸಂಘಟನೆ ತೀವ್ರವಾಗಿ ಪ್ರತಿಭಟನೆ ಮಾಡುತ್ತೇವೆ. ಮತ್ತು ಈ ಕೂಡಲೇ ಇಲ್ಲಿರ್ತಕ್ಕಂಥ ಸಚಿವರು ಎಚ್ಚೆತ್ತುಕೊಂಡು ಅಧಿಕಾರಿಗಳ ಜೊತೆಗೆ ಕೆಲಸ ತಗೊಂಡು ಇವತ್ತು ಏನು ಕೆಲಸಗಳನ್ನು ಮಾಡಬೇಕು ಅಂತೇಳಿ ಸಚಿವರಿಗೂ ಕೂಡ ಒತ್ತಾಯ ಮಾಡ್ತೇವೆ. ಇವತ್ತು ನಾವಿಲ್ಲಿ SFIನ ನಿಯೋಗ ಒಂದು 3 ದಿನಗಳ ಹಿಂದೆ ಈ ಒಂದು ವಸತಿ ಶಾಲೆಗೆ ವಿಸಿಟ್ ಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೊಂದು SFI ಸಂಘಟನೆಯ ಜಿಲ್ಲಾ ಸಮಿತಿ ಭಾಗವಾಗಿ ಬಂದಿದ್ವಿ. ಅದರಲ್ಲಿ ಬಂದು ವಾಸ್ತವವನ್ನು ವಿಚಾರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೇನಾಗಿದೆ ಅಂತಂದರೆ, ಇಲ್ಲಿ ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಈ ಒಂದು ವಸತಿ ಶಾಲೆಯಲ್ಲಿ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಂಡರ್ನಲ್ಲಿ ಬರ್ತಕ್ಕಂಥ ಒಂದು ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ 250 ವಿದ್ಯಾರ್ಥಿಗಳಿಗೂ ಕೂಡ ಕೇವಲ 4 ಶೌಚಾಲಯಗಳಿದ್ದು ಅದರಲ್ಲೂ ಕೂಡ 2 ಬ್ಲಾಕ್ ಆಗಿರ್ತಕ್ಕಂಥ ಒಂದು ದುಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಒಂದು ದುರಂತ ಏನಂತಂದರೆ, ಈಗ ಆಲ್ರೆಡಿ ಒಂದು ಕಟ್ಟಡ ರೆಡಿಯಾಗಿರ್ತಕ್ಕಂಥ ಕಟ್ಟಡಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಒಂದು ಸಚಿವರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು ಆ ಒಂದು ಕಟ್ಟಡಕ್ಕೆ ಇನಾಗ್ರೇಷನ್ ಮಾಡಿ ಆ ಒಂದು ಕಟ್ಟಡವನ್ನು ಓಪನಿಂಗ್ ಮಾಡಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಅಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದ್ದಾರೆ? ಇಲ್ಲೇನಾದರೂ ನಿಮ್ಮದು ಕೈವಾಡ ನಿಮ್ಮದಿದೆಯಾ? ಇಲ್ಲಿ ಇವತ್ತು ಸರ್ಕಾರದ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಇವತ್ತು ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸ ಬಲಿಪಶು ಆಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಇಲ್ಲಿ ಬಲಿಪಶುಗಳಾಗ್ತಾ ಇದ್ದಾರೆ. ಇದರ ಬಗ್ಗೆ ಈ ಒಂದು SFI ಸಂಘಟನೆ ತೀವ್ರವಾಗಿ ಖಂಡನೆ ಮಾಡ್ತಾ ಇದೆ. ಹಾಗೆ ಈ ಕೂಡಲೇ ಇಲ್ಲಿರ್ತಕ್ಕಂಥ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಎಚ್ಚೆತ್ತುಕೊಂಡು ಈ ಕೂಡಲೇ ಈ ಒಂದು ಸಮಸ್ಯೆಗಳನ್ನು ಇಲ್ಲಿಗೆ ಇತ್ಯರ್ಥಗೊಳಿಸಿ ಆ ಒಂದು ಹೊಸ ಬಿಲ್ಡಿಂಗನ್ನು ಓಪನಿಂಗ್ ಮಾಡದೇ ಇದ್ದಲ್ಲಿ ಮುಂದೆ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ತೀವ್ರವಾಗಿ ನಿಮ್ಮ ಮನೆಯನ್ನು ಮುತ್ತಿಗೆ ಹಾಕುವುದರ ಮೂಲಕ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗುತ್ತದೆ ಅಂತ ಈ ಮೂಲಕ ಹೇಳ್ತಾ ಇದೆ. ಇಂಕ್ವಿಲಾಬ್ ಜಿಂದಾಬಾದ್. SFI ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳಾರಿ. 15 ತಿಂಗಳು ದಾಟಿದರೂ ಕೂಡ ಇವತ್ತು ವಸತಿ ನಿಲಯ ಸ್ಟಾರ್ಟ್ ಆಗಿ ಕೂಡ ಆ ಬಿಲ್ಡಿಂಗು ದುಸ್ಥಿತಿಯಲ್ಲಿ ಇರ್ತಕ್ಕಂಥ ಗೋಡನಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಆದರೆ ಸುಮಾರು 15 ತಿಂಗಳು ದಾಟಿದ್ರು ಕೂಡ ಇಂದಿಗೂ ಕೂಡ ಇವತ್ತು ಈ ವಸತಿ ನಿಲಯವನ್ನು ಶುರು ಮಾಡಿಲ್ಲ. ಇದರಲ್ಲಿ MLAಗಳು ಇಲ್ಲಿರ್ತಕ್ಕಂಥ ಸಚಿವರು ಯಾವ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಇವತ್ತು ನಾವು ಕಾಣ್ಬೋದು. ಸುಮಾರು 40% ಕೇಳೋದ್ರ ಮೂಲಕ ಇವತ್ತು ಈ ವಸತಿ ಶಾಲೆಯನ್ನ ಸ್ಟಾರ್ಟ್ ಮಾಡಬೇಕಂತಂದು ತಾವೇನು ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಈ ಶಿಕ್ಷಣದ ವ್ಯಾಪಾರೀಕರಣವನ್ನು ನಾವು ಇವತ್ತು ಇಲ್ಲಿ ಕಾಣ್ಬೋದು. ಅಂದರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಮತ್ತು ಇಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಯಾವ ರೀತಿಯಲ್ಲಿ ಇದು ನೋಡ್ಬೋದು. ಇದೇ ರೀತಿ ಮುಂದುವರೆದ್ರೆ ನಾವು ಶಾಸಕರ ಮನೆಗೆ ಮುತ್ತಿಗೆ ಹಾಕೋದ್ರ ಮೂಲಕ ಮುಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳ ಮೂಲಕ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಈ ಶಾಲೆಯನ್ನು ಪ್ರಾರಂಭಿಸ್ತೇವೆ ಅಂತ ಹೇಳ್ತಾ ಈ ಮೂಲಕ SFI ಆಗ್ರಹಿಸ್ತದೆ. ನಾನು SFIನ ಡಿಸ್ಟ್ರಿಕ್ಟ್ ಜಂಟಿ ಕಾರ್ಯದರ್ಶಿ ಬಸಯ್ಯ ಅಂತ.